ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯ ಏನಂದರೆ ನಾವು ಗಣಪತಿ ಹಬ್ಬದ ನಂತರ ಆ, ಈ ತಪ್ಪುಗಳನ್ನು ಎಲ್ಲರೂ ಮಾಡ್ತೀವಿ. ದಯವಿಟ್ಟು ಇನ್ನು ಮುಂದೆ ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ ಗಣಪತಿಯನ್ನು ಕೂಡಿಸ್ತೀರ ದಯವಿಟ್ಟು ಈ ತಪ್ಪುಗಳನ್ನು ಮಾಡಬೇಡಿ. ಮತ್ತು ಈ ವಿಷಯನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಗಣೇಶ ಚತುರ್ಥಿಯದಂದು ಎಲ್ಲರೂ ನಾವು ಮನೆಯಲ್ಲಿ ಗಣಪತಿಯನ್ನು ಕೂಡಿಸ್ತೀವಿ, ನಾವು ಕೂಡಿಸ್ತೀವಿ ಮತ್ತು ನೀವು ಕೂಡಿಸ್ತೀಯ. ಎಲ್ಲರೂ ಏನದ ಚೆನ್ನಾಗಿ 5 ಡೇಸಿಂದ ಗಣಪತಿಯನ್ನು ತರುವಾಗ ಮಾತ್ರ ಚೆನ್ನಾಗಿ ತೊಗೊಂಬರ್ತೀವಿ. ಆಮೇಲೆ ಅದಕ್ಕೆ ನಮ್ಮ ಮನೆಯಲ್ಲಿ ಕೂಡಿಸಿದ ಮೇಲೆ 5 ದಿನಗಳ ನಾವು ಹೇಗೆ ಪೂಜೆ ಮಾಡ್ತೀವಿ ಅಂದ್ರೆ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಪೂಜೆಗಳನ್ನು ಮಾಡ್ತೀವಿ. 5 ದಿನಗಳ ನಂತರ ನಾವೇನು ಮಾಡ್ತೀವಿ, ಗಣಪತಿಗಳನ್ನು ಒಯ್ದುಬಿಟ್ಟು ಅಲ್ಲಿ ಬೇರೆ ಯಾವುದೋ ನೀರಲ್ಲಿ ಹಾಕ್ಬಿಡ್ತೀವಿ. ಆ ನೀರಲ್ಲಿ ಹಾಕಿದ್ಮೇಲೆ ಅಲ್ಲಿ ಒಂದ್ ಕಡೆ ಹಾಕಿದ್ರೆ ಪರವಾಗಿಲ್ಲ, ಕೆಲವರು ಏನ್ ಮಾಡ್ತಾರೆ, ಅಲ್ಲೇ ಕಸ ಹಾಕಿರ್ತಾರೆ, ಆ ಕಸದ ಮೇಲೆ ಹಾಕ್ಬಿಟ್ಟಿರ್ತಾರೆ ಗಣಪತಿಗಳು. ಆಮೇಲೆ ಎಲ್ಲಿ ಬೇಕಂತಲ್ಲಿ ಕಾಲಲ್ಲಿ ಹಾಕ್ಬಿಟ್ಟಿರ್ತಾರೆ. ನಾವು ನಮ್ಮ ದೇವರನ್ನ ನಾವು ಯಾವ ರೀತಿ ಪೂಜೆ ಮಾಡಿರ್ತೀವಿ ಅದು ಪೂಜೆ ಮಾಡಿ ಅದೇ ತರ ನಾವ್ ಏನ್ ಮಾಡ್ಬೇಕು, ನಮ್ಮ ಗಣಪತಿಯನ್ನ ನೀರಲ್ಲಿ ಮುಳುಗಿಸ್ಬಿಡ್ಬೇಕು. ಇಲ್ಲ ಅಂತಂದ್ರೆ ನಿಮಗ ಆ POP ಇಂದ ಮುಳುಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಮಣ್ಣಿನ ಗಣಪತಿ ಮಾಡ್ಕೊಂಡು ನೀವೇನದ ಅದು ದೊಡ್ಡದೇ ತರ್ಬೇಕಂತೇನಿಲ್ಲ. ನಿಮ್ಮ ಚಿಕ್ಕ ಗಣಪತಿ ಆದ್ರೂ ಕೂಡ ದೇವರೇ ಇರ್ತಾನೆ, ದೊಡ್ಡ ಗಣಪತಿ ಕೂಡ ದೇವರೇ ಇರ್ತಾನೆ. ಬಟ್ ನಿಮಗೆ ಇನ್ನೊಂದು ಏನಂದ್ರೆ, ಅದು ದೊಡ್ಡ ಗಣಪತಿಯಲ್ಲಿ ಅದು ನೀರಲ್ಲಿ ಜಲ್ದಿ ಕರಗಲ್ಲ. ಅದು POP ಇಂದ ಸುಣ್ಣದಿಂದ ಮಾಡಿರ್ತಾರೆ, ಅದು ಜಲ್ದಿ ಕರಗಲ್ಲ. ದಯವಿಟ್ಟು ಇದನ್ನ ನನ್ನ ಕಡೆಯಿಂದ ವಿನಂತಿ ಏನಂತಂದ್ರೆ, ನೀವು ಮನೆಯಲ್ಲಿ ಗಣಪತಿಗಳನ್ನು ಕೂಡಿಸ್ಬೇಕಾದ್ರೆ ದಯವಿಟ್ಟು ಚಿಕ್ಕದಾದ್ರೆ ಪರವಾಗಿಲ್ಲ, ಒಂದು ಮಣ್ಣಿನ ಗಣಪತಿ ತಗೊಂಡ್ ಬನ್ನಿ. ಆ ಮಣ್ಣಿನ ಗಣಪತಿ ಏನ್ ಮಾಡಿ ಮನೆಯಲ್ಲಿ ಒಂದು 5 ಡೇಸ್ ಇಟ್ಟು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು, ಅದು ನಿಮ್ಮ ಮನೆಯಲ್ಲಿ ನೀರು ಇರುತ್ತಲ್ಲ, ಒಂದು ಬಕೆಟ್ ಅಲ್ಲಿ ನೀರು ಹಾಕ್ಬಿಟ್ಟು ಮುಳುಗಿಸಿ ಮಣ್ಣನ್ನ ಕರಗಿದ್ಮೇಲೆ ಆ ಮಣ್ಣನ್ನ ನೀವೇನ್ ಮಾಡಿ, ನಿಮ್ಮ ಹತ್ರ ತುಳಸಿ ಗಿಡ ಇರುತ್ತೋ ಆ ತುಳಸಿ ಗಿಡಕ್ಕಾದ್ರೂ ಹಾಕಿ, ಇಲ್ಲ ಅಂತಂದ್ರೆ ನಿಮ್ಮ ಮನೆ ಪಕ್ಕದಲ್ಲಿ ಗಿಡಗಳನ್ನು ಬೆಳೆಸಿರ್ತಾರ, ಹೂವಿನ ಗಿಡಗಳನ್ನು ಬೆಳೆಸ, ಬೇರೆ ಯಾವುದೇ ರೀತಿಯಿಂದ ಗಿಡಗಳ ಬೆಳೆಸಿರ್ತಾರ, ಆ ಗಿಡಗಳಿಗೆ ನೀವೇನದ ಈ ಮಣ್ಣು ಹಾಕಿದ್ರು ಕೂಡ ಅನ್ನೋದ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಅದು ಕೂಡ ಹೆಲ್ಪ್ ಆಗುತ್ತೆ. ಈ ತರ ಮಾಡಿದ್ರೆ ಒಳ್ಳೆಯದು. ನೀವೆಲ್ಲ ಏನ್ ಮಾಡ್ತೀರಾ, ಮಾರ್ಕೆಟ್ ಅಲ್ಲಿ ಗಣಪತಿಯನ್ನ ತಗೊಂಡ್ಬರ್ತೀರಾ, ದೊಡ್ಡ ದೊಡ್ಡ ಗಣಪತಿ ತರ್ತೀರಾ, ಮನೇಲಿ ಕೂಡಿಸ್ತೀರಾ, ಆಮೇಲೆ 5 ಡೇಸ್ ಆದ್ಮೇಲೆ ಒಯ್ದ್ಬಿಟ್ಟು ಅಲ್ಲಿ ಬಿಸಾಕ್ಬಿಟ್ಟು ಬಂದ್ಬಿಡ್ತೀರಾ. ಅದು ಏನ್ ಮಾಡ್ತಾರ ಅವರು, ಕಾರ್ಪೊರೇಷನ್ ಬೇರೆ ಯಾರು ಏನ್ ಮಾಡ್ತಾರ, ಅವರು ಅದೇ ಗಣಪತಿಗಳನ್ನ ಏನ್ ಮಾಡ್ತಾರೆ ಮತ್ತೆ ರಿಟರ್ನ್ ತೆಗೆದ್ಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ತೆಗೆದು ಆಮೇಲೆ ಅದ್ರ ಕತೆ ನೋಡ್ಬಾರ್ದು. ಅದ್ರ ವಿಡಿಯೋನ ಅವ್ರು ಯಾವ ರೀತಿ ತೆಗಿತಾರೆ ಮತ್ತು ಯಾವ ರೀತಿ ಗಣಪತಿಗಳನ್ನ ನಾವು ಕಸದಲ್ಲಿ ಬಿಸಾಕಿದೀವಿ, ಇನ್ನು ಮುಂದೆ ನಮ್ಮ ವಿಡಿಯೋಗಳು ಬರುತ್ತೆ, ಅದರಲ್ಲಿ ಲೈನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೀವು ನೋಡ್ಕೊಳ್ಳಿ. ಇನ್ನು ಮುಂದೆ ಈ ತಪ್ಪುಗಳನ್ನ ದಯವಿಟ್ಟು ಯಾರು ಮಾಡಬೇಡಿ. ನಮಸ್ಕಾರ. ನೋಡಿ ವೀಕ್ಷಕರೇ, 5 ದಿನಗಳ ನಂತರ ನಾವು ಪೂಜೆ ಮಾಡಿರೋ ಗಣಪತಿಗಳನ್ನು ಈ ತಿಪ್ಪೆಗುಂಡಿಯಲ್ಲಿ ನಾವು ಯಾವ ಥರ ಬಿಸಾಕಿದ್ದೀವಿ ಅಂತ ನೋಡಿ. ಕೆಳಗಡೆ ಇಟ್ಬಿಟ್ಟು ಹೋಗಿದ್ದಾರೆ, ಯಾರು ಬೇಕು ಅವರು ನೈಟಲ್ಲಿ ಬಂದಿದ್ದಾರೆ. ಕಸಗಳು ಕೂಡ ಹಾಗೆ ಪಕ್ಕದಲ್ಲಿ ಇದ್ದಾರೆ ನೋಡಿ, ಆ ಕಸನೂ ಹಾಗೆ ಇದೆ. ಆಮೇಲೆ ನೋಡಿ ಇಲ್ಲಿ ಕಸ ನೋಡಿ ಮೇಡಮ್, ಟೇಬಲ್ ಕೆಳಗಡೆ ಕೂಡ ಇಟ್ಬಿಟ್ಟು ಹೋಗಿದ್ದಾರೆ. ಅದೇ ಒಬ್ಬರು ದಾಟ್ಕೊಂಡು ಹಾಗೆ ತಿರುಗಾಡ್ತಿರ್ತಾರೆ. ನಾನೆಲ್ಲ ನೋಡಿಬಿಟ್ಟು ಭಾಳ ಬೇಜಾರಾಯಿತು. ಈ ಥರ ಗಣಪತಿಯನ್ನು 5 ದಿನ ನಾವು ಪೂಜೆ ಮಾಡಿಬಿಟ್ಟು ಈ ಥರ ತಿಪ್ಪೆ ಗುಂಡಿಯಲ್ಲಿ ಎಲ್ಲರೂ ಏನು ಮಾಡಿದೆ, ಈ ಥರ ಕಸನೂ ಅಲ್ಲೇ ಬಿಸಾಕಿದ್ದಾರೆ, ತಿಪ್ಪೆಯಲ್ಲಿ ಗಣಪತಿ ಕೂಡ ಅಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ಒಳಗಡೆ ಪೊಲೀಸರಂತೂ ಬಿಡ್ತಾ ಇಲ್ಲ ಅಂತೇಳ್ಬಿಟ್ಟು ಯಾವುದಾದ್ರೂ ಒಂದು ಮಣ್ಣಿನ ಗಣಪತಿ ಏನೋ ಮಾಡಿದ್ರೆ ಪೂಜೆ ಪರವಾಗಿಲ್ಲ. ಆದರೆ ಈ ಥರ ನೀವು ಗಣಪತಿಯನ್ನು ಮಾಡ್ತೀರಂದ್ರೆ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ದಯವಿಟ್ಟು ಇನ್ನು ಮುಂದೆ ನೀವು ಯಾರೂ ಏನದ ಈ ಥರ ಗಣಪತಿಗಳನ್ನು ಮಾಡಬೇಡಿ. ನೀವು ಗಣಪತಿ ಮಾಡಬೇಕಾದ್ರೆ ಒಂದು ಮಣ್ಣಿನ ಗಣಪತಿಯನ್ನು ಮಾಡಿ, ದಯವಿಟ್ಟು ಮಣ್ಣಿನ ಗಣಪತಿ ಮಾಡಿಕೊಂಡು ಅದನ್ನು 5 ಡೇಸ್ ನೀವು ಏನು ಪೂಜೆ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಕರಗಿಸಿ ಮತ್ತೆ ಮಾಡಿ ಚೆನ್ನಾಗಿರುತ್ತೆ. ದಯವಿಟ್ಟು ಈ ಥರ ಮಾಡಬೇಡಿ.